ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ಯಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಮಾರ್ನಿಂಗ್ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಆದರೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಾರ್ನಿಂಗ್ ರೊಟೀನ್ ಶುರು ಆಗೋದು ಕಾಫಿ ಕುಡಿಯೋದ್ರಿಂದ. ಎದ್ದಿದ ತಕ್ಷಣ ಸೀದಾ ಕಿಚನಿಗೆ ಬಂದು ಕಾಫಿಗೆ ಡಿಕಾಕ್ಷನ್ ಹಾಕೋಣ ಅಂತ ಈ ಮೋಲ್ಡ್ನ ತಕ್ಕೊಂಡೆ. ಈ ಮೋಲ್ಡು ಮೀಶೋದಲ್ಲಿ ಸಿಗುತ್ತೆ, ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಡೈರೆಕ್ಟಾಗಿ ನಿಮಗೆ ಹಾಕ್ತೀನಿ. ಏನಿಲ್ಲ, ಸಿಂಪಲ್ಲಾಗಿ ಇದಕ್ಕೆ ಕಾಫಿ ಪೌಡರ್ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಪ್ಲೇಟ್ ಥರ ಕೊಟ್ಟಿದ್ದಾರಲ್ಲ ಅದನ್ನು ಮುಚ್ಚಬೇಕು. ಮುಚ್ಚಾದ್ಮೇಲೆ ಹಾಟ್ ವಾಟರ್ನ ಹಾಕಿ ಆ ಫುಲ್ಲು ಕ್ಯಾಪ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೆ ಫುಲ್ಲು ಅದು ಡಿಕಾಕ್ಷನ್ ಕಂಪ್ಲೀಟಾಗಿ ಕೆಳಗಡೆ ಇಳಿದಿರುತ್ತೆ. ಇನ್ನು ಅದು ಕಂಪ್ಲೀಟಾಗಿ ಇಳಿಯೋಷ್ಟೊತ್ತಿಗೆ ಇದರಲ್ಲಿ 1 ಲೀಟ್ರ್ ನೀರನ್ನ ನಾನು ಕುಡಿಬೇಕು. ಇದು ನಮ್ಮ ಸರ್ ನನಗೆ ಕೊಟ್ಟಿರೋ ಡೈಲಿ ಫಸ್ಟು ರೊಟೀನ್ ಅಂದರೆ ಇದೇನೆ. ಆದರೆ ನಾನು ಜಾಸ್ತಿ ನೀರು ಕುಡಿಯೋಕೆ ಹೋಗಲ್ಲ, ಸೊ ಹಂಗಾಗಿ ನನಗೆ ನೀರು ಕುಡಿಲೇಬೇಕು ಅಂತ ಅಡ್ವೈಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಬೇರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ, ಅಂದರೆ ರಂಗೋಲಿ ಹಾಕೋದಿರ್ಬೋದು, ಬಾಗಿಲಿಗೆ ನೀರು ಹಾಕೋದಿರ್ಬೋದು, ಎಲ್ಲ ಮುಗಿಸ್ಕೊಂಡು ಮತ್ತೆ ಕಿಚನಿಗೆ ಬಂದರೆ ಡಿಕಾಕ್ಷನ್ ಕಂಪ್ಲೀಟಾಗಿ ಇಳಿದಿತ್ತು. ಸೊ ಅದಕ್ಕೆ ಬಿಸಿ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಕಾಫಿ ರೆಡಿಯಾಗಿರುತ್ತೆ. ನಾರ್ಮಲಾಗಿ ಯಾವಾಗಲೂ ಈ ಥರ ಕಾಫಿನ ನಾನು ಮಾಡ್ಕೊಳಕ್ಕೆ ಹೋಗಲ್ಲ, ತುಂಬ ರೇರು ಈ ಥರ ಫಿಲ್ಟ್ರ್ ಕಾಫಿ ಮಾಡ್ಕೊಂಡು ಕುಡಿಯೋದು. ಇನ್ನು ನಾರ್ಮಲಾಗಿ ಕಾಫಿ ಮಾಡ್ಕೋತಾರಲ್ಲ, ಟೀ ಅಥವಾ ಕಾಫಿ ಆ ಥರನೇ ಮಾಡ್ಕೊಳ್ಳೋದು. ಇನ್ನು ನಮ್ಮ ಸರ್ರು ಕಾಫಿನೆಲ್ಲ ಕುಡ್ದು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಹೋದರು. ನಾನು ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡು ಇವತ್ತು ದೋಸೆ ಮಾಡಿದ್ನಲ್ಲ, ಅದು ಕಾಂಬಿನೇಷನ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನು ಸರಿಗೆ ಬೆಳಗ್ಗೆನೇ ಸಾಲ್ಟ್ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಫೈನಲಾಗಿ ಕುಕ್ಕರಿಗೆ ಬೇಳೆನ ಬೇಯಿಸೋಕ್ಕೆ ಅಂತ ಇಟ್ಟು ಈ ಕಡೆ ನಾನು ತರಕಾರಿನ ಹೆಚ್ಕೊತಿದ್ದೆ. ನಿಮಗೆ ಯಾವ್ದು ವೆಜಿಟೇಬಲ್ ಸಿಗುತ್ತೋ ನೀವು ಅದರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಹುಳ್ಳಿಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಸಿಗುತ್ತೋ ನೀವು ಅದರಲ್ಲೇ ಮಾಡ್ಕೊಳ್ಬೋದು. ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದ್ರ ರೆಸಿಪಿ ಒಂದ್ಸಲ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಆದರೂ ಇನ್ನೊಂದ್ಸಲ ಇರಲಿ ಅಂತ ರೆಸಿಪಿನ ತೋರಿಸಿದ್ದೀನಿ ಅಷ್ಟೇ. ಇನ್ನು ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊನ ಹೆಚ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹೆಚ್ಚಿಟ್ಕೊಳ್ಳೋ ಅಷ್ಟೊತ್ತಿಗೆ ವಿಸಿಲ್ ಕೂಡ ಬಂತು. ಅದನ್ನು ಸಪ್ರೇಟ್ ಒಂದು ಬೌಲ್ಗಾಗಿ ಎತ್ತಿಟ್ಕೊಂಡೆ. ಇನ್ನು ಒಂದು ಸಪ್ರೇಟ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೊತ್ತು ಬಾಡಿದ ನಂತರ ನೆಕ್ಸ್ಟು ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಹೆಚ್ಚಿಟ್ಕೊಂಡಿರೋಂತಹ ತರಕಾರಿನೂ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಈಗಲೇ ಸಾಲ್ಟ್ ಬೇಕಾದ್ರೆ ಹಾಕೋಬೋದು, ಇಲ್ಲ ಲಾಸ್ಟಲ್ಲಿ ಹಾಕ್ಕೊತೀನಿ ಅಂದರೂ ಹಾಕೋಬೋದು. ನಾನು ಇದರಲ್ಲಿ ಲಾಸ್ಟಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ನೀವು ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಎಲ್ಲ ನೀಟಾಗಿ ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಧನಿಯದ ಪುಡಿ ಮತ್ತು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಬೇಕಾದರೆ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲ ಅದನ್ನು ಬಳಸಿಲ್ಲ, ಬಿಕಾಸ್ ಇದರಲ್ಲೇ ತುಂಬ ಟೇಸ್ಟಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಬಳಸಿಲ್ಲ. ನೆಕ್ಸ್ಟು ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಾಲ್ಟ್ನೂ ಹಾಕಿದ್ದೀನಿ, ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ, ಕೊನೆಯಲ್ಲಿ ಸಾಲ್ಟ್ ಹಾಕಿದ್ದೀನಿ. ಇನ್ನು ಫುಲ್ಲು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಸಾಗು ರೆಡಿ ಆಗುತ್ತೆ. ಇನ್ನು ಅದು ವಿಸಿಲ್ ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಇಲ್ಲೆಲ್ಲ ಕಿಚನ್ನು ಗಲೀಜಾಗಿತ್ತು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಬರೀ 2 ವಿಸಿಲ್ನ ಹೊಡೆಸ್ಕೊತಾ ಇದ್ದೀನಿ, ಬಿಕಾಸ್ ಬೇಳೆನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲ ನೀವು ಒಟ್ಟಿಗೆ ಅದೇ ಥರ ಹಾಕೋತೀವಿ ಅಂದರೆ ಒಂದು 3 ವಿಸಿಲ್ ಹೊಡೆಸ್ಕೊಳ್ಳಿ ಸಾಕು. ನೋಡ್ತಿರ್ಬೋದು ಸಾಗು ಎಷ್ಟು ನೀಟಾಗಿ ಸೂಪರಾಗಿ ಬಂದಿದೆ ಅಂತ. ಟೇಸ್ಟ್ ವೈಸ್ ಮಾತ್ರ ಸೂಪರಾಗಿತ್ತು. ಇನ್ನು ನಮ್ಮ ಮನೆಯವರು ಕಾಲ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿಯಾಗಿರಮ್ಮ ಅಂತ ಹೇಳಿದರು. ಸೊ ಹಂಗಾಗಿ ಬೇಗನೆ ನಾನು ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನೂ ನಾನು ಟಿಫನ್ ಕೂಡ ಮಾಡಿರಲಿಲ್ಲ. ಟಿಫನ್ನ ಮಾಡಿಕೊಂಡು ನೆಕ್ಸ್ಟು 1-2 ರೀಲ್ಸ್ ಶೂಟ್ ಮಾಡೋಣ ಅಂತ ಕ್ಯಾಮ್ರಾಗೆ ಇಟ್ಕೊಂಡು ಕೂತ್ಕೊಂಡೆ. ಬಟ್ ಆರನ್ ಸೌಂಡು ಸಖತ್ತಿಲ್ಲಿ ವೆಹಿಕಲ್ ಜಾಸ್ತಿ ಓಡಾಡೋದ್ರಿಂದ ಕ್ಲೀನಾಗಿ ಏನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದೇ ಬಿಟ್ಟರು. ದೇವಸ್ಥಾನಕ್ಕೆ ಕೂಡ ನಾವು ಹೊರಟ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದರೆ ಕರಡಿ ಹತ್ರ ಇರೋ ಕಲ್ಲಾಳಮ್ಮ ಟೆಂಪಲ್ಗೆ ಹೋಗ್ತಾಯಿದ್ವಿ. ತುಂಬ ದಿನ ಆಗಿತ್ತು ಹೋಗಿ, ಸೊ ಹಂಗಾಗಿ ಹೋಗಿ ಹಣ್ಕಾಯಿ ಮಾಡಿಸ್ಕೊಂಬರೋಣ ಅಂತ ರೆಡಿಯಾಗಿ ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಪೂಜಾರಿನೇ ಇರಲಿಲ್ಲ, ಎಲ್ಗೋ ಹೋಗಿದ್ರಂತೆ. ಸೊ ಅವ್ರು ಬರೋರ್ಗೂ ನಾನು ನಮ್ಮ ಯಜಮಾನ್ರು ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸ್ವಲ್ಪ ಹೊತ್ತಾದಮೇಲೆ ಪೂಜಾರಿನೂ ಕೂಡ ಬಂದರು ಪೂಜೆ ಮಾಡೋದಕ್ಕೆ. ನಾವು ಹಣ್ಕಾಯಿ ಮಾಡಿಸ್ಬೇಕು ಅಂತ ಒಳಗಡೆ ಹೋದ್ವಿ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ರಿಟರ್ನ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆನೇ ಆಗಿಬಿಟ್ಟಿತ್ತು. ಅಲ್ಲಿಂದ ಬಂದು ಮತ್ತೆ ಇನ್ನು ಊಟ ಮಾಡಿ, ಇನ್ನು ನಮ್ಮ ಸಾಹೇಬರು ಹೇಗಿದ್ದರು ಬೆಳಗ್ಗೆ ಟಿಫನಿಗೆ ಇರಲಿಲ್ವಲ್ಲ, ಸೊ ಹಂಗಾಗಿ ಇವಾಗ ಅವರಿಗೆ ದೋಸೆ ಹಾಕ್ಕೊಟ್ಟು ನಾನು ತಿಂದು ಇನ್ನೊಂದು ಚೂರು ಸ್ವಲ್ಪ ರೀಲ್ಸ್ನ ಶೂಟ್ ಮಾಡಬೇಕಾಗಿತ್ತು ಅಂತ ಶೂಟ್ ಮಾಡೋಕ್ಕೆ ಕೂತ್ಕೊಂಡೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.